ಕ್ರೇಜ್ ಏನು ಗೊತ್ತಾ, ಗಾಡಿ ಆರ್ಡ್ರ್ ಮಾಡಿಸ್ತೀನಿ ಬೇರೆ ತೆಗಿಸ್ತೀನಿ ಅಂತ. ಅದಕ್ಕೆ ನಮ್ಮಪ್ಪ ಏನಾದ್ರು ಗೊತ್ತಾ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಲಾಸ್ಟ್ ಟೈಮು ನಿಮಗೆ ಗೊತ್ತಿರೋಂಗೆ ಪೊಲೀಸ್ ನನ್ನ ಗಾಡಿಗೆ ಬ್ಯಾಟ್ರಿಲ್ ಹೊಡೆದು ಮಿರರ್ ಹೊಡೆದಾಕಿದ್ರು. ಚೇಂಜ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಚೇಂಜ್ ಮಾಡುವ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬನ್ನಿ ನೋಡೋಲ್ಲ. ಈಗ ಐ ಆಮ್ ಥಿಂಕಿಂಗ್ ವಿತೌಟ್ ಮಿರರ್ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೋಡೋದ ಏನು ಮಾಡವ ಅಂತ ಯೋಚನೆ ಮಾಡಿ ಮಾಡವ. ಆ್ಯಂಡ್ ಅವತ್ತು ಆದರೂ ತುಂಬ ಬೇಜಾರಾಯಿತು ಗುರು, ಪೊಲೀಸರು ಹಿಂಗೆ ಹೊಡೆದವ್ರೆ ಅಂತ ಅಂದಾಗ. ಫೈನಲಿ ರಿಮೂವ್ ಮಾಡಿದ್ದೀನಿ ಮಿರರ್ ಮತ್ತು ನಂಬರ್ ಪ್ಲೇಟ್ಸ್ ಎರಡೂ ರಿಮೂವ್ ಮಾಡಿದ್ದೀವಿ. ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದೀನಿ. ಫೈನಲ್ ಲುಕ್ ನೋಡಿ ಗೈಸ್. ಚೆನ್ನಾಗಿ ಹಿಡ್ಕೊಂಡು ಕೂತಿದ್ದೀನಿ. ಈಗ ಮಿರರ್ ಹಾಕ್ಲೋ ಬೇಡವೋ ಅಂತ ಯೋಚನೆ. ನೀವು ಕಮೆಂಟ್ ಮಾಡಿ ಇವತ್ತು ಮಿರರ್ ಹಾಕ್ಲೋ ಬೇಡವೋ. ವಿತ್ ಮಿರರ್ ಚೆನ್ನಾಗಿದೆ, ವಿತೌಟ್ ಮಿರರ್ ಚೆನ್ನಾಗಿದೆ, ನೀವೇ ಹೇಳ್ಬೇಕೀಗ. ಕ್ರೇಜ್ ಏನು ಗೊತ್ತಾ, ಗಾಡಿ ಆರ್ಡ್ರ್ ಮಾಡಿಸ್ತೀನಿ ಮಿರರ್ ತೆಗಿಸ್ತೀನಿ ಅಂತ. ಅದಕ್ಕೆ ನಮ್ಮಪ್ಪ ಏನಾದ್ರು ಗೊತ್ತಾ, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನನಗೆ ಗಾಡಿ ಲುಕ್ ತೋರಿಸ್ತೀನಿ ಹೆಂಗಿದೆ ಅಂತ. ಇನ್ನು ಗೊತ್ತಿಲ್ಲ, ಇನ್ನ ಆರ್ಡ್ರ್ ಮಾಡಿಸ್ತೀನಿ ಅಂತ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಗಾಡಿ ಮಿರರ್ ತೆಗ್ಬಿಟ್ಟಿದ್ದೆ. ಇದು ಮಿರರ್ ಮತ್ತೆ ನಂಬರ್ ಪ್ಲೇಟ್ ತೆಗ್ಬಿಟ್ಟಿದ್ದೀನಿ ಕಣ. ಲೋಡ ಇವತ್ತು ಸುಮ್ಮನೆ ಹಿಡ್ಬಿಟ್ರೆ ಏನು ಮಾಡೋದು? ಇವತ್ತೆಲ್ಲ ಕಣ, ನಾಳೆ ಇವತ್ತು ನಾಳೆ 2 ದಿನ ಹಿಡಿಯಲ್ಲ. ಫುಲ್ ಸೆಕ್ಯೂರಿಟಿ ಅಪ್ಪ, ಫುಲ್ ಸೆಕ್ಯೂರಿಟಿ. ಅವನು ಕೂಡ ಸೆಕ್ಯೂರಿಟಿನ ಹುಡುಗಿರ್ ಕೊಡ್ತೀರ. ನಿಜವಾದ ಮಾತು ಹೇಳ್ದ ನನ್ನ ತಮ್ಮ. ಮತ್ತು ಗರ್ಲ್ಸ್ ಬಿ ಸೇಫ್. ಆ್ಯಂಡ್ ಇವಾಗ ಆಗ್ತಿರೋ ಇನ್ಸಿಡೆಂಟ್ಗಳ ಬಗ್ಗೆ ಕ್ರಮ ತಗೊಳ್ಳಿ. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ನಿಮಗೂ ಗೊತ್ತು. ಮುಂದೆ ಈ ಥರ ಆಗದಿರೋ ಥರ ನೋಡ್ಕೊಳ್ಳಿ. ಗೌರ್ಮೆಂಟ್ ಅವ್ರಿಗೆ ಸ್ಮಾಲ್ ರಿಕ್ವೆಸ್ಟ್. ಚೆನ್ನಾಗಿ ಕಾಣಿಸಿದೆಯಲ್ಲ? ನಾನೇ ಚೆನ್ನಾಗಿ ಕಾಣಿಸ್ತೀನಿ. ನಾನು ಇಡೀ ಇನ್ನೊಂದು ಗಾಡಿ ಬರ್ತದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆ್ಯಂಡ್ ನಾ ಹಾಕಿರೋ ವಿಡಿಯೋಗೆ ತುಂಬ ಜನ ಏನೋ ನಾಯಿಗಳು ಬೊಗಳಂಗೆ ಬೊಗಳುತ್ತವೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದೆಲ್ಲ ಇಲ್ಲ. ಅದಕ್ಕೆ ರಿಪ್ಲೈ ಯಾರು ಮಾಡಿಲ್ಲ. ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ. ನೋಡಿ, ನಾನು ಬೈಕ್ಗಳಿಗೆ ಹೇಳ್ಬೇಕಂದ್ರೆ ನಾನು ಯಾವ ಬೈಕ್ ಮಾಡಲ್ಲ. ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನನಗೆ ಎಲ್ಲ ಬೈಕ್ಸು ಇಷ್ಟ. ನಾನು ಅದು ಮಾಡಿರೋದು ಒಂದು ಕಂಟೆಂಟ್ ವಿಡಿಯೋಗೋಸ್ಕರ. ಯಾವನ ಸಾವಿರ ಬಂದು ಗಾಡಿ ಹಂಗೆ ಹಿಂಗೆ ನೀವೆಷ್ಟೇ ಕಿತ್ತಾಗ ಹಾಕೊಂಡು ನೀವೆಷ್ಟೇ ಮಾತಾಡಿದ್ರು ನನ್ನ ಲೋಡಿಗೆ ಸಮಾನ ಅಲ್ಲ. 200cc ಸೆಗ್ಮೆಂಟಲ್ಲಿ ನಾನು 155 ಸಾಕು. ಏನು ಹೇಳಿ, 155 ಸಾಕು. ಗಾಡಿ ಇಸ್ಕೊಡ್ಬೇಕು. ಬರೀ ನಾರ್ಮಲ್ ಅಲ್ಲ, R15 ಕಾರ್ಬೊನೇಷನ್. ಓಕೆ, ಮತ್ತೆ ಸಿಗ್ತೀನಿ. ये वाली ना बहुत